everyone, welcome to IAS Gnani. ನನ್ನ ಹೆಸರು ವಿನಾಯಕ್ ಪೇಟ್ಲೆ. ಐ ಆಮ್ ದಿ ಫೌಂಡರ್ ಆ್ಯಂಡ್ ಫ್ಯಾಕಲ್ಟಿ ಅಟ್ IAS Gnani, UPSC ಕೋಚಿಂಗ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು IAS Gnani ವೆಬ್ಸೈಟಲ್ಲಿ ಏನೇನು ಫೀಚರ್ಸ್ ಅವೈಲೇಬಲ್ ಇದೆ ಆ್ಯಂಡ್ UPSC ಆಸ್ಪಿರೆಂಟ್ಸ್ ಅದನ್ನು ಯಾವ ಥರ ಬೆನಿಫಿಟ್ ತೊಗೊಬೋದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹೋಗೋಣ. ಸೊ ನೀವು IASgnani.com ಅಂತ ಟೈಪ್ ಮಾಡಿದ್ರೆ ನಮ್ಮ ವೆಬ್ಸೈಟಿಗೆ ಲ್ಯಾಂಡ್ ಆಗ್ತೀರಾ. ಫಾರ್ಮೋಸ್ಟ್ ನಿಮಗೆ ನೆಕ್ಸ್ಟ್ ಬ್ಯಾಚ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ನಮ್ಮ ಅಪ್ಕಮಿಂಗ್ ಬ್ಯಾಚ್ ಬಂದು ಜುಲೈ ಆ್ಯಂಡ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. 70 ಮೆಂಬರ್ಸ್ ಅಡ್ಮಿಷನ್ ಮಾತ್ರ ಇಂಟೇಕ್ ಇರುತ್ತೆ. ಸೊ ನಿಮಗೆ ಪ್ರಿಲಿಮ್ಸ್ ನೋಟ್ಸ್ ಅವೈಲೇಬಲ್ ಇರುತ್ತೆ, ಪ್ರಿಲಿಮ್ಸ್ಗೆ ಸಪ್ರೇಟ್ ನೋಟ್ಸ್ ಇರುತ್ತೆ ಆ್ಯಂಡ್ ಮೇನ್ಸ್ಗೆ ಸಪ್ರೇಟ್ ನೋಟ್ಸ್ ಇರುತ್ತೆ. ಸೊ ನೀವು ಹೆಚ್ಚಿನ ಕಡೆ ಇದು ನೋಡಿರಲ್ಲ, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಕಂಬೈನ್ ಮಾಡಿ ಒಂದು ನೋಟ್ಸ್ ಕೊಡ್ತಾರೆ, ಬಟ್ ಸ್ಟ್ರಾಟಜಿ ಡಿಫ್ರೆಂಟ್ ಇದೆ. ಪ್ರಿಲಿಮ್ಸ್ ಸ್ಟ್ರಾಟಜಿನೇ ಡಿಫ್ರೆಂಟ್, ಅಲ್ಲಿ MCQs ಇರುತ್ತೆ, ಮೇನ್ಸ್ ಸ್ಟ್ರಾಟಜಿನೇ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಹೋಮ್ವರ್ಕ್ ಮಾಡೋ ಅವಶ್ಯಕತೆ ಇಲ್ಲಿರಲ್ಲ. ಪ್ರಿಲಿಮ್ಸ್ಗೆ ಯಾವ ಥರ ನೋಟ್ಸ್ ಸ್ಟ್ರಕ್ಚರ್ ಮಾಡಬೇಕು ಅಂತ ನಾವು ಸ್ಟ್ರಕ್ಚರ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮೇನ್ಸ್ಗೆ ಯಾವ ಥರ ನೋಟ್ಸ್ ಮಾಡ್ಕೊಬೋದು ಅಂತ ಕ್ಲಾಸಲ್ಲೇ ಡಿಕ್ಟೇಟ್ ಮಾಡಿ ನಿಮಗೆ ಮೆಂಟಲ್ ಆನ್ಸರ್ ರೈಟಿಂಗ್ನ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಇಲ್ಲಿ ಕೋರ್ಸಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ನೋಡೋಕ್ಕೆ ಹೋದರೆ 1-to-1 ಮೆಂಟರ್ಶಿಪ್ ಇರುತ್ತೆ. ಈಚ್ ಫ್ಯಾಕಲ್ಟಿ ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತಾರೆ ಆ್ಯಂಡ್ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಯಾವ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಿಲ್ಲ, ಏನೇನು ಟಾಪಿಕ್ಸ್ ನಿಮಗೆ ಕ್ಲಾರಿಫಿಕೇಷನ್ ಬೇಕೋ ಅದನ್ನು ನೀವು ತೊಗೊಬೋದು. ಆ್ಯಂಡ್ ಮೇಯ್ನ್ ಬೆನಿಫಿಟ್ ಅಂದರೆ ದಿ ಟೆಸ್ಟ್ ಸೀರೀಸ್. ನೋಡಿ, ಯಾವುದೇ ಎಕ್ಸಾಮ್ ನೀವು ತೊಗೊಂಡ್ರೂ ಆ ಎಕ್ಸಾಮಲ್ಲಿ ನಿಮ್ಗೆ ಯಾವ ಅಟ್ಮಾಸ್ಫಿಯರ್ ಇರುತ್ತೆ, ಎಕ್ಸಾಮ್ ಅಟ್ಮಾಸ್ಫಿಯರ್ನ ಅದನ್ನು ನೀವು ವರ್ಚುವಲಾಗಿ ರೀಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಎಕ್ಸಾಮ್ ಡೈರೆಕ್ಟ್ ಹೋಗಿ ನೀವು ಅಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಟೆಸ್ಟ್ ಸೀರೀಸ್ ಆರ್ ಇಂಪಾರ್ಟೆಂಟ್. UPSC ಫಾರ್ಮ್ಯಾಟಲ್ಲಿ ನಿಮಗೆ 20 ಪ್ರಿಲಿಮ್ಸ್ ಆ್ಯಂಡ್ 15 ಮೇನ್ಸ್ ಟೆಸ್ಟ್ ಸೀರೀಸ್ನ ಡಿಸೈನ್ ಮಾಡಿಕೊಡ್ತೀವಿ. ಸೊ ನೀವು ಅದನ್ನು ಅಟೆಂಡ್ ಮಾಡ್ಬೋದು ಆ್ಯಂಡ್ ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಕೂಡ ಎಲ್ಲಿ ತಪ್ಪಾಗಿದೆ, ಎಲ್ಲಿ ಇಂಪ್ರೂವ್ ಮಾಡ್ಬೋದು, ವೆದರ್ ಯು ಹ್ಯಾವ್ ಡನ್ ವೆಲ್ ಆರ್ ಯು ನೀಡ್ ಟು ಇಂಪ್ರೂವ್ ಅನ್ನೋದನ್ನ ಡೀಟೇಲ್ ನಿಮಗೆ ಅನಲೈಸ್ ಮಾಡಿ ಹೇಳ್ತೀವಿ. ಸೊ ಇನ್ನೊಂದು ಏನು ಬೆನಿಫಿಟ್ ಅಂದರೆ, ಸೊ ದಿ ಫ್ಯಾಕಲ್ಟೀಸ್ ಯಾರ್ಯಾರು ಅವೈಲೇಬಲ್ ಇದ್ದಾರೆ ಅವ್ರು ನಿಮಗೆ 1-to-1 ಮೆಂಟರ್ಶಿಪ್ ಕೊಡ್ತಾರೆ. ಬರೀ ಕ್ಲಾಸಲ್ಲಿ ಅಂತಲ್ಲ, ಆಫ್ಟರ್ ಕ್ಲಾಸಸ್ ಆಲ್ಸೋ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಥ್ರೂ ವಾಟ್ಸಪ್ ಆ್ಯಂಡ್ ನೀವು ಯಾವುದೇ ಟೈಮಲ್ಲಿ ಡೌಟ್ಸ್ ಕೇಳ್ಬೋದು. ಸೊ ಇದು ನಮ್ಮ ನೆಕ್ಸ್ಟ್ ಬ್ಯಾಚ್ ಬಗ್ಗೆ ಇರೋ ಇನ್ಫಾರ್ಮೇಷನ್ ಆಗಿರುತ್ತೆ. 75,000 rupees ಓವರ್ ಆಲ್ ನಿಮಗೆ ಒಂದು ಪ್ಯಾಕೇಜ್ ಆಗಿ ಸಿಗ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್, ಯಾವುದೇ ಹಿಡನ್ ಚಾರ್ಜಸ್ ಇರಲ್ಲ. ಸೊ ನಿಮಗೆ ಟೆಸ್ಟ್ ಸೀರೀಸ್, ನೋಟ್ಸ್, ಕ್ಲಾಸಸ್, ಎವ್ರಿಥಿಂಗ್, ಇಂಟರ್ವ್ಯೂ ಗೈಡೆನ್ಸ್, ಎವ್ರಿಥಿಂಗ್ ಇದರಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನಮಗೆ ಕಾಂಟ್ಯಾಕ್ಟ್ ನಂಬರ್, ಇಲ್ಲಿ ಡಿಸ್ಪ್ಲೇ ಆಗೋ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ಕಾಲ್ ಅಸ್. ಸೊ ಇವಾಗ ನಾವು ವೆಬ್ಸೈಟ್ನ ಒಂದು ಓವರ್ವ್ಯೂ ಮಾಡ್ಕೊಂಡು ಹೋಗೋಣ. ಯಾವ ಥರ ಬೆನಿಫಿಟ್ ತೊಗೊಬೋದು UPSC ಆಸ್ಪಿರೆಂಟ್, ನೀವು ಫ್ರೆಶಾಗಿ ಪ್ರಿಪೇರ್ ಆಗ್ತೀರಿ ಅವ್ರು ಆಲ್ರೆಡಿ ತುಂಬ ಮಂತ್ಸಿಂದ ಪ್ರಿಪೇರ್ ಆಗ್ತಿದ್ರು, ಯಾವ ಥರ ಬೆನಿಫಿಟ್ ತೊಗೊಬೋದು ಅಂತ ನೋಡ್ಕೋಗೋಣ. ಸೊ ನೀವು ಇಲ್ಲಿ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತಾ ಇದ್ದಾಗೇನೆ ಫಾರ್ ಮೋಸ್ಟ್ ನಿಮಗೆ ಇಂಪಾರ್ಟೆಂಟ್ ಅನ್ನೋದು ಜ್ಞಾನಿ ಜಂಕ್ಷನ್. ಸೊ ನೀವು ಜ್ಞಾನಿ ಜಂಕ್ಷನ್ ಅಂತ ಏನು ನೋಡ್ತಾ ಇದ್ದೀರಾ, ದಟ್ ಈಸ್ ದಿ UPSC ಕರೆಂಟ್ ಅಫೇರ್ಸ್ ಫಾರ್ಮ್ಯಾಟ್ ಕ್ವಿಝಸ್. ಸೊ ನಿಮಗೆ ಎಲ್ಲ ಕಡೆ ನೀವು UPSC ಮ್ಯಾಗ್ಝಿನ್ಸ್ ನೋಡಿರ್ತೀರ, ಮಂತ್ಲಿ ಮ್ಯಾಗ್ಝಿನ್ಸ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ಬಟ್ UPSCಗೆ ಏನು ನೆಸೆಸಿಟಿ ಬೇಕು ಅದನ್ನು ನಾವು ಮಾಡಬೇಕಾಗುತ್ತೆ. ಸೊ ನಿಮಗೆ ಪ್ಯಾರಾಗ್ರಾಫ್ ಥರ ಡೀಟೇಲ್ಸ್ ಕೊಟ್ಟರೆ ಕರೆಂಟ್ ಅಫೇರ್ಸ್ ಬಗ್ಗೆ ಯೂಸ್ ಇಲ್ಲ. ಸೊ ಇಲ್ಲಿ ನಾವೇನು ಸ್ಟ್ರಕ್ಚರ್ ಮಾಡಿದ್ದೀವಿ, UPSC ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದೇ ಥರ ನಿಮಗಿಲ್ಲಿ ಕರೆಂಟ್ ಅಫೇರ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಅಂತ ನಿಮ್ಗೆ ಇಲ್ಲಿ ಟಾಪಿಕ್ ವೈಸ್ ಇರಲ್ಲ, ಡೀಟೇಲ್ಡ್ ಸೊ ನೀವು May 7th ಕರೆಂಟ್ ಅಫೇರ್ ತೊಗೊಂಡ್ರೆ ನಿಮಗೆ ಡಿಫ್ರೆಂಟ್ ಕ್ವಶನ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಇದಕ್ಕೆ ಯಾವುದೇ ಚಾರ್ಜಸ್ ಇರಲ್ಲ, ನೀವು ಫ್ರೀಯಾಗೆ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಫೈನಲಿ ನೀವು ಇಲ್ಲಿ ಗೆಟ್ ಮೈ ರಿಸಲ್ಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ರಿಸಲ್ಟ್. ಸೊ ಇಲ್ಲಿ ರಿಸಲ್ಟ್ ಬಂದಮೇಲೆ ನೀವು ಯಾವ್ದು ಕರೆಕ್ಟ್ ಮಾಡಿದ್ದೀರಾ, ಯಾವ್ದು ತಪ್ಪು ಮಾಡಿದ್ದೀರಾ ಆ್ಯಂಡ್ ಅದಕ್ಕೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಏನು, ಯಾವುದು ತಪ್ಪಾಯಿತು ಅಂತೆಲ್ಲನೂ ನಿಮಗೆ ಬ್ರೇಕ್ ಡೌನ್ ಕೂಡ ಸಿಗುತ್ತೆ. ಸೊ ಇಡೀ ಫುಲ್ ಏನೇನು ಮಂತ್ ಫುಲ್ಲು ಏನೇನು ಕ್ವಿಝಸ್ ಅಟೆಂಡ್ ಮಾಡ್ತೀರಾ ಅದನ್ನೆಲ್ಲ ಕಂಬೈನ್ ಮಾಡಿ ನಾವೊಂದು ಮ್ಯಾಗ್ಝಿನ್ ರಿಲೀಸ್ ಮಾಡ್ತೀವಿ. ದಟ್ ಈಸ್ ನೋನ್ ಆ್ಯಸ್ ಜ್ಞಾನಿ ಜಂಕ್ಷನ್ ಮಂತ್ಲಿ ಮ್ಯಾಗ್ಝಿನ್ ಅಂತ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಆ್ಯಕ್ಚುಲಿ ಪ್ರಿಪೇರ್ ಫಾರ್ UPSC ಯಾವ ಥರ ಪ್ರಿಲಿಮ್ಸ್ ಕೇಳ್ತಾರೆ, ಯಾವ ಥರ ಎಕ್ಸಾಮ್ ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟಲ್ಲಿ ನಾವು ಪ್ರಿಪೇರ್ ಆಗಬೇಕು. ಸೊ ಥಿಯರಿಟಿಕಲಿ ನೀವು ಓದ್ಕೋದ್ರೆ ಕರೆಂಟ್ ಅಫೇರ್ಸ್ ಇಟ್ ವಿಲ್ ನಾಟ್ ಬೆನಿಫಿಟ್ ಯು ಮಚ್, ಜಾಸ್ತಿ ಬೆನಿಫಿಟ್ ಆಗಲ್ಲ ಅದರಿಂದ. ಸೊ ಇದು ನಮ್ಮ ಜಸ್ಟ್ ಎಕ್ಸಾಂಪಲ್ ತೊಗೊತಿದ್ದೀನಿ. ನಮ್ಮ ಏಪ್ರಿಲ್ ಮಂತ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಇರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು 300+ ಕ್ವಿಝಸ್ ಆ್ಯಂಡ್ UPSC ಫಾರ್ಮ್ಯಾಟಲ್ಲಿರುತ್ತೆ. ಸೊ ನೀವಿಲ್ಲಿ ಫಾರ್ ಎವ್ರಿ ಕ್ವಶನ್ ಕರೆಕ್ಟ್ ಆನ್ಸರ್ ಮೆನ್ಷನ್ ಆಗಿರುತ್ತೆ,
ಎಕ್ಸ್ಪ್ಲನೇಷನ್ ಇರುತ್ತೆ, ಏನು ಕರೆಂಟ್ ಎಕ್ಸ್ಪ್ಲನೇಷನ್ ಯಾವುದು ಅಂತ. ಸೊ ನೀವು ಇದನ್ನು ಮತ್ತೆ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ನಿಮ್ಗೇನು ಬೆನಿಫಿಟ್ಟು, ಯಾವ ಥರ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಪ್ರಿಲಿಮ್ಸಲ್ಲಿ ಅಂತ ಪ್ರಾಕ್ಟೀಸ್ ಆಗುತ್ತೆ. ಇನ್ನು ಮೇಯ್ನ್ ಬೆನಿಫಿಟ್ ಬಂದು ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್, ಯಾವ ಥರ ಎಲಿಮಿನೇಟ್ ಮಾಡಬೇಕು, ಆಪ್ಷನ್ಸ್ 4 ಆಪ್ಷನ್ಸ್ ಇರುತ್ತೆ, ಯಾವ ಥರ ಎಲಿಮಿನೇಟ್ ಮಾಡಬೇಕು ಅನ್ನೋದು ನಮ್ಮ ಕೋರ್ಸಲ್ಲಿ ನಿಮಗೆ ಅದನ್ನು 2-3 ಕ್ಲಾಸಸ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಿಮಗೆ ಯಾವ ಥರ ಸ್ಟ್ರಾಟಜಿಕಲಿ ಎಲಿಮಿನೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ಜ್ಞಾನಿ ಜಂಕ್ಷನ್, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಯಾವ ಥರ ಬೆನಿಫಿಟ್ ತೊಗೋಬೋದು ಅನ್ನೋದನ್ನ ನಾವು ಇವಾಗ ನೋಡಿದ್ವಿ. ಸೊ ಟೆಸ್ಟ್ ಸೀರೀಸ್ ಇದೆ, ಫ್ರೀ ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. ಸೊ ನೀವಿಲ್ಲಿ ಜ್ಞಾನಿ ಡ್ರಿಲ್ ಅಂತ ಹೇಳಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ನ ನೀವಿಲ್ಲಿ ಅಟೆಂಡ್ ಮಾಡ್ಬೋದು. ಸೊ ನೀವಿಲ್ಲಿ ಇದು ಕ್ವಶನ್ಸ್ ಇರುತ್ತೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ಗೆ. ಸೊ ನೀವಿಲ್ಲಿ ಟೆಸ್ಟ್ ತೊಗೊಂಡು ಅಟೆಂಡ್ ಮಾಡಿ ನಮಗೆ ನೀವು ಇನ್ಫಾರ್ಮ್ ಮಾಡಿದ್ರೆ ಆನ್ಸರ್ ಕೀ ಕಳಿಸ್ಕೊಡ್ತೀವಿ, ನೀವು ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ನೀವು ಎವ್ಯಾಲ್ಯೂಯೇಟ್ ಮಾಡ್ಕೋಬೋದು. ಆ್ಯಂಡ್ ಫ್ರೀ ಮೇನ್ಸ್ ಎವ್ಯಾಲ್ಯೂಯೇಷನ್ ಆಲ್ಸೋ ಆಪ್ಷನ್ಸ್ ಇದೆ ನಮಗೆ. ಸೊ ಇಫ್ ಯು ಗೋ ಟು ಮೇನ್ಸ್ ಟೆಸ್ಟ್ ಸೀರೀಸ್ಗೆ ಹೋದರೆ 5 ಮೇನ್ಸ್ ಟೆಸ್ಟ್ ಸೀರೀಸ್ ಫ್ರೀಯಾಗಿ ಅವೈಲಬಲ್ ಇದೆ. ಸೊ ನೀವಿಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. GS1, GS2, GS3, ಎಥಿಕ್ಸ್, ಎಸ್ಸೆ ಎಲ್ಲನೂ ಟೆಸ್ಟ್ ಸೀರೀಸ್ ಅವೈಲಬಲ್ ಇದೆ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ವಶನ್ಸ್ ಆನ್ಸರ್ ಮಾಡಿ, ಆ್ಯಂಡ್ ಆನ್ಸರ್ಸ್ನ ನಮಗೆ ನೀವು ವಾಟ್ಸಪ್ ಮಾಡಿದ್ರೆ ಆರ್ ಇಮೇಲ್ ಮಾಡಿದ್ರೆ ನಮ್ಮ ಫ್ಯಾಕಲ್ಟೀಸ್ ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೂಡ ಕೊಡ್ತಾರೆ. ಸೊ ದಿಸ್ ಈಸ್ ದಿ ಮೇನ್ ಬೆನಿಫಿಟ್, ಫ್ರೀಯಾಗಿ ಅವೈಲಬಲ್ ಇರೋದ್ರಿಂದ ಯುಟಿಲೈಸ್ ಮಾಡ್ಕೊಬೋದು ನೀವು. ಸೊ ನೀವೇನಾದರೂ UPSCಗೆ ಇಫ್ ಯು ಆರ್ ನ್ಯೂ ಟು UPSC, ಇವಾಗ UPSCಗೆ ಬರ್ತಿದ್ದೀನಿ ಅಂದರೆ UPSC ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ಇಲ್ಲಿ ಡೀಟೇಲಾಗಿ ನೀವು ತಿಳ್ಕೊಬೋದು ಅಬೌಟ್ UPSC ಅಂದರೆ ಏನು, ಯಾವ ಥರ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ, ಇದ್ರ ಡಿಫಿಕಲ್ಟಿ ಏನು, ಇದರಿಂದ ಸ್ಟಾರ್ಟ್ ಆಗಿ ಯು ಕ್ಯಾನ್ ಗೋ ಥ್ರೂ ದಿ ಎಲಿಜಿಬಿಲಿಟಿ, ಹೌ ಯು ನೀಡ್ ಟು ಬಿ ಎಲಿಜಿಬಲ್ ಟು ಟೇಕ್ ಅಪ್ ದಿ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ. ಸೊ ಎಕ್ಸಾಮ್ ಪ್ಯಾಟ್ರನ್ ನೀವು ಇಲ್ಲಿ ನೋಡ್ಬೋದು, ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ. ಪ್ರಿಲಿಮ್ಸ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಡ್ಯೂರೇಷನ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ, ಯಾವ ಪೇಪರ್ ಇರುತ್ತೆ, ಎಷ್ಟು ಇಲ್ಲಿ ಯಾವ ಥರ ಮೇನ್ಸಿಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ, ಮೇನ್ಸಲ್ಲಿ ಎಷ್ಟು ಕ್ವಶನ್ಸ್ ಅವೈಲೇಬಲ್ ಇರುತ್ತೆ, ಎಷ್ಟು ಪೇಪರ್ ಅವೈಲೇಬಲ್ ಇದೆ, ಎಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ಇಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಸಿಲೆಬಸ್ ಕೂಡ ಅಷ್ಟೇ, ಪ್ರಿಲಿಮ್ಸ್ಗೆ ಏನು ಸಿಲೆಬಸ್ ಇದೆ, ಮೇನ್ಸಿಗೆ ಏನು ಸಿಲೆಬಸ್ ಇದೆ ಅಂತ ನೀವು ಡೀಟೇಲಾಗೆ ನೋಡ್ಕೊಬೋದು. ಈವನ್ ದಿ ಬುಕ್ ಲಿಸ್ಟ್ ನಾವು ಪರ್ಸ್ನಲಾಗಿ NCERT ವಿಲ್ ನಾಟ್ ರೆಕಮೆಂಡ್. ಎಲ್ಲ ಕಡೆ NCERT ಓದಿ 6 to 12 NCERT ಓದಬೇಕು ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ನೀವು ನಮ್ಮ ಕೋರ್ಸ್ ಜಾಯ್ನ್ ಆದರೆ ನಾವು NCERTಯಿಂದ ರೆಫರ್ ಮಾಡಿ, ಎಲ್ಲ NCERT ರೆಫರ್ ಮಾಡಿ, ಆಥರ್ ಬುಕ್ಸ್ನ ರೆಫರ್ ಮಾಡಿ ನೋಟ್ಸ್ ಪ್ರಿಪೇರ್ ಮಾಡಿದ್ದೀವಿ. ಸೊ ಆ ನೋಟ್ಸ್ನ ನೀವು ಓದ್ಕೊಂಡ್ರೆ ಸಾಕು, ಮತ್ತೆ ಹೋಗಿ NCERT ಓದೋ ನೆಸಿಟಿ ಇರಲ್ಲ. ಆ್ಯಂಡ್ ಬೇಸಿಕ್ಸ್ ಬೇಕು ಅಂದರೆ ಬೇಸಿಕ್ಸ್ ಕೂಡ ನಾವು ನಮ್ಮ ಕ್ಲಾಸಲ್ಲಿ ಕವರ್ ಮಾಡ್ತೀವಿ. ನೀವು ಫಸ್ಟ್ ಡೇ ಕ್ಲಾಸಿಗೆ ಬಂದಾಗಿಂದ ವಾಟ್ ಈಸ್ ಹಿಸ್ಟ್ರಿ, ವಾಟ್ ಈಸ್ ಜಿಯೋಗ್ರಫಿ, ವಾಟ್ ಈಸ್ ಎಥಿಕ್ಸ್, ಪೊಲಿಟಿ ಅಂತ ಸ್ಟಾರ್ಟ್ ಮಾಡಿ ನಿಮಗೆಲ್ಲ ಆಥರ್ ಬುಕ್ಸ್ ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ ತೊಗೋಬೋದು ಡೀಟೇಲ್ ಎಕ್ಸ್ಪ್ಲನೇಷನಲ್ಲಿ ಕೋರ್ಸಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೋತ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ ನಿಮಗೆ. ಆನ್ಲೈನಲ್ಲಿ ಕೂಡ ಎನ್ರೋಲ್ ಆಗ್ಬೋದು ಆ್ಯಂಡ್ ನೀವು ಲೈವ್ ಸ್ಟ್ರೀಮಿಂಗ್ ವೀಡಿಯೋ ನೋಡ್ಬೋದು. ಆಫ್ಲೈನ್ ಕೂಡ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ನೀವು ಎನ್ರೋಲ್ ಆಗ್ಬೋದು. ಸೊ ದಿಸ್ ಈಸ್ ಅಬೌಟ್ IAS ಜ್ಞಾನಿ ಆ್ಯಂಡ್ IAS ಜ್ಞಾನಿ ವೆಬ್ಸೈಟ್. ಸೊ ನೀವು ಇಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು, ನಮ್ಮ ಲೇಟೆಸ್ಟ್ ಕೋರ್ಸಸ್ ಯಾವುದಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ಲೇಟೆಸ್ಟ್ ಅಪ್ಕಮಿಂಗ್ ಕೋರ್ಸ್ ಬಂದು ಜುಲೈ 2025 ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಏನೇನು ಕೋರ್ಸಲ್ಲಿ ನಿಮಗೆ ಕವರ್ ಆಗುತ್ತೆ, ವೈ ಯು ನೀಡ್ ಟು ಚೂಸ್ IAS ಜ್ಞಾನಿ ಆ್ಯಂಡ್ ಕೋರ್ಸ್ ಹೈಲೈಟ್ಸ್ ಏನೇನಿದೆ ಎಲ್ಲನೂ ನಿಮಗೆ ಡೀಟೇಲ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ಟೈಮಲ್ಲಿ ಏನೇ ಡೌಟ್ಸ್ ಇದ್ರೂ ಬ್ಯಾಚ್ ಜಾಯ್ನ್ ಆಗಬೇಕಂತಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಥ್ರೂ ಫೋನ್ ಆರ್ ಯು ಕ್ಯಾನ್ ವಾಟ್ಸಪ್ ಅಸ್. ಆ್ಯಂಡ್ ಇಲ್ಲಿ ಬ್ಯೂರೋಕ್ರಾಟ್ಸ್ ಡೆಸ್ಕ್ ಅಂತ ಇದೆ. ಸೊ ವಿ ಆರ್ ಇನ್ ದಿಸ್ ಫೀಲ್ಡ್, ವಿ ಆರ್ ಟೀಚಿಂಗ್ ಫ್ರಮ್ ಮೆನಿ ಇಯರ್ಸ್. ಸೊ ಹಲವಾರು ಆಫೀಸರ್ಸ್ ನಮ್ಮ ಬಗ್ಗೆ ಏನು ಒಪಿನಿಯನ್ ಹೇಳಿದ್ದಾರೆ, ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಒಪಿನಿಯನ್ ಹೇಳಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿ ದಿ ಟೆಸ್ಟಿಮೋನಿಯಲ್ಸ್ ಆಫ್ ಸ್ಟೂಡೆಂಟ್ಸ್, ಓಲ್ಡ್ ಸ್ಟೂಡೆಂಟ್ಸ್ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಏನಾಗಿದೆ, ವಾಟ್ ಈಸ್ ದಿ ಪ್ರೆಸೆಂಟ್ ಕ್ವಾಲಿಫಿಕೇಷನ್, ಲೈಕ್ ವೆದರ್ ದೇ ಹ್ಯಾವ್ ಕ್ವಾಲಿಫೈಡ್ ಫಾರ್ ಮೇನ್ಸ್, ಇನ್ನೂ ಆಸ್ಪಿರೆಂಟ್ಸಾ, ಇನ್ನೂ ಕ್ಲಿಯರ್ ಮಾಡಿದ್ದಾರೆ ಏನೇನಂತನೂ ನೀವು ಡೀಟೇಲಾಗಿ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ UPSC ಆ್ಯಂಡ್ IAS ಜ್ಞಾನಿ ಯಾವ ಥರ ನಮ್ಮ ವೆಬ್ಸೈಟ್ ಬೆನಿಫಿಟ್ ತೊಗೊಬೋದು ಅಂತ. ಸೊ ನಮ್ಗೆ ಇನ್ಮೇಲೆ ನಿಮಗೆ ಹಿಸ್ಟ್ರಿ ಯೂಟ್ಯೂಬಲ್ಲಿ ಫ್ರೀ ಹಿಸ್ಟ್ರಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯು ವಿಲ್ ಬಿ ಗೆಟಿಂಗ್ ದಿ ಮೇನ್ಸ್ ಆನ್ಸರ್ ರೈಟಿಂಗ್ ಕ್ಲಾಸಸ್ ಇನ್ ಯೂಟ್ಯೂಬ್.
So we would request you to subscribe for our channel and keep informed of the latest news. Thank you so much and goodbye.